ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ವಾಟರ್ ಸೈಕಲ್ ಇಲ್ಲಾಂದ್ರೆ ಜಲಚಕ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಒಂದು ವರ್ಕಿಂಗ್ ಮಾಡಲ್ ಮುಖಾಂತರ ಈ ಜಲಚಕ್ರ ಯಾವ ರೀತಿ ಕೆಲಸ ಮಾಡುತ್ತೆ, ಇಲ್ಲಾಂದ್ರೆ ವಾಟರ್ ಸೈಕಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇದಲ್ಲಿ ವಾಟರ್ ಸೈಕಲ್ ಇಲ್ಲ ಜಲಚಕ್ರದಲ್ಲಿ ಏನಂದ್ರೆ ಕಲೆಕ್ಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಜಲಚಕ್ರ ಕಲೆಕ್ಷನ್ ಅಂದ್ರೆ ಏನು? ನಾವು ನೀರನ್ನ ಸಂಗ್ರಹಣೆ ಮಾಡ್ತೀವಲ್ಲ, ಈ ನಮ್ಮ ಸಮುದ್ರ ಇರ್ಬೋದು, ನಮ್ಮ ಸಾಗರಗಳಿರ್ಬೋದು, ಇಲ್ಲಾಂದ್ರೆ ರಿವರ್ಸ್ ಇರ್ಬೋದು, ಲೇಕ್ಸ್ ಇರ್ಬೋದು, ಇಲ್ಲೆಲ್ಲಾನು ನೀರು ಶೇಖರಣೆ ಆಗಿರುತ್ತೆ. ಆ ನೀರು ಶೇಖರಣೆ ಆಗಿರೋದನ್ನ ಏನು ಮಾಡ್ತದೆ ಅಂದ್ರೆ, ಈ ಸೂರ್ಯ ಪ್ರಕಾಶಮಾನವಾಗಿ ಬೀರಿದಾಗ ಅದರಿಂದ ಶಾಖ ಉತ್ಪತ್ತಿ ಆಗುತ್ತೆ. ಶಾಖ ಉತ್ಪತ್ತಿ ಆದಾಗ ಏನಾಗುತ್ತೆ? ನೀರು ಕಾಯುತ್ತೆ. ನೀರು ಕಾಯುತ್ತಂದ್ರೆ ಅದು ಕೂಡ ನೀರು ಕುದಿಯೋಂಗಾಗುತ್ತೆ. ನೀರು ಕುದಿಯುವಾಗ ಏನಾಗುತ್ತೆ? ಅದು ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆಗೋದಾಗ ಏನಾಗುತ್ತೆ? ಅದು ಆವಿ ಆಗುತ್ತೆ. ನೀರು ಎವಾಪರೇಟ್ ಆಗೋದಂದ್ರೇನು? ನೀರು ಆವಿ ಆಗುತ್ತೆ. ನಾವು ಈ ವರ್ಕಿಂಗ್ ಮಾಡಲಲ್ಲಿ ನೀರು ಆವಿ ಆಗೋದನ್ನ ನಾವು ಇಲ್ಲಿ ಮಿಸ್ಟ್ ಮೇಕರ್ ಸರ್ಕ್ಯೂಟ್ ಅನ್ನ ಇಲ್ಲಿ ಅಳವಡಿಸಿದ್ದೀವಿ. ಇದು ಇಮಿಡಿಫೈಯರ್ ಸರ್ಕ್ಯೂಟ್ ಅಂತಾನೆ ಕರೀಬಹುದು. ನೀವು ಈ ಇಮಿಡಿಫೈಯರ್ ಸರ್ಕ್ಯೂಟ್ನ ನಾವು ಇಲ್ಲಿ ಅಡಾಪ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇದು ನಮಗೆ ನೀರು ಎವಾಪರೇಷನ್ ಆಗೋ ರೀತಿಯಲ್ಲಿ ಇಲ್ಲಿ ಡೆಮಾನ್ಸ್ಟ್ರೇಷನ್ ಆಗುತ್ತೆ. ನಾವು ಇದನ್ನು ಆನ್ ಮಾಡಿದಾಗ ಆಮೇಲೆ ತೋರಿಸ್ಕೊಡ್ತೀವಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ. ಇಲ್ಲಿ ಆವಿಯಾಗಿರೋದು ನೀರು ಮೇಲೆ ಹೋದಾಗೆಲ್ಲನೂ ಅದು ಅಲ್ಲಿ ಏನು ಗ್ಯಾಷಿಯಸ್ ಫಾರ್ಮಲ್ಲಿ ಇದೆಯೋ ಅದು ಮೇಲೆ ಹೋದಾಗೆಲ್ಲನೂ ಕೂಲ್ ಆದಾಗ ಅದು ವಾಟರ್ ಡ್ರಾಪ್ಲೆಟ್ಸ್ ಇಲ್ಲ ನೀರಿನ ಡ್ರಾಪ್ಲೆಟ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಅದು ಆ ನೀರಿನ ಡ್ರಾಪ್ಲೆಟ್ಸು ಇದು ಕ್ರಿಯೇಟ್ ಆಗಿರೋದನ್ನು ಆ ಡಸ್ಟು ಎನ್ವೈರ್ಮೆಂಟಲ್ ಡಸ್ಟ್ಗಳೆಲ್ಲ ಮಿಕ್ಸ್ ಆಗಿ ಅದು ಕಂಡೆನ್ಸ್ ಆಗಿ ಕ್ಲೌಡ್ಸ್ ಆಗಿ ಫಾರ್ಮ್ ಆಗುತ್ತೆ. ಆ ಕ್ಲೌಡ್ಸ್ ಫಾರ್ಮ್ ಆಗಿರೋದು ಮತ್ತೆ ತಣ್ಣಗಿನ ಗಾಳಿ ಜೊತೆ ಎಲ್ಲಾದರೂ ಮಿಕ್ಸ್ ಆದಾಗ ಅದು ನೀರಿನ ರೀತಿಯಲ್ಲಿ ಮತ್ತೆ ಭೂಮಿಗೆ ಬರುತ್ತೆ. ಆ ಪ್ರೋಸೆಸ್ನ ನಾವು ಪ್ರಿಸಿಪಿಟೇಷನ್ ಅಂತೀವಿ. ಆಗ ನಮಗೆ ಮಳೆ ಆಗುತ್ತೆ. ಮತ್ತು ಆ ಮಳೆ ಏನಾಗುತ್ತೆ ಅಂದರೆ ನಾವು ಕಲೆಕ್ಷನ್ನಲ್ಲಿಗೆ ಬರುತ್ತೆ. ಕಲೆಕ್ಷನ್ ಅಂದರೆ ಸಮುದ್ರ, ನದಿ, ಲೇಕು ಈ ಥರ ಎಲ್ಲನೂ ಮತ್ತೆ ನೀರು ಇಲ್ಲಿ ಬರುತ್ತೆ. ಇದೇ ರೀತಿ ಒಂದು ಚಕ್ರದ ರೀತಿಯಲ್ಲಿ, ನೀರಿನ ಚಕ್ರದ ರೀತಿಯಲ್ಲಿ ಇದು ಕಂಟಿನ್ಯೂಟಿ ಆಗ್ತಾನೇ ಇರುತ್ತೆ. ಇದನ್ನು ನಾವು ವಾಟರ್ ಸೈಕಲ್ ಇಲ್ಲಾಂದರೆ ಜಲಚಕ್ರ ಅಂತೀವಿ. ಈಗ ನಿಮಗೆ ಈ ವರ್ಕಿಂಗ್ ಮಾಡಲ್ನ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ. ನಾವು ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ LED ಲೈಟ್ನ ಆನ್ ಮಾಡಿದ್ವಿ. ಈಗ ಇಮಿಡಿಫೈಯರ್ ಮಿಸ್ಟ್ ಮೇಕರ್ ಸರ್ಕ್ಯೂಟ್ನ ಆನ್ ಮಾಡ್ತೀವಿ. ಈಗ ನಿಮಗೆ ಕಾಣಿಸ್ಬೋದು, ನೀರು ಆವಿಯಾಗಿರೋ ರೀತಿಯಲ್ಲಿ ನಮಗೆ ಇಲ್ಲಿ ಡೆಮಾನ್ಸ್ಟ್ರೇಷನ್ ಕಾಣಿಸ್ತಾ ಇದೆಯಲ್ವಾ? ಇಲ್ಲಿ ನೀರು ಕುದಿಯೋ ರೀತಿಯಲ್ಲಿ, ನೀರು ಆವಿಯಾಗಿರೋ ರೀತಿಯಲ್ಲಿ ಇಲ್ಲಿ ನಿಮಗೆ ಡೆಮಾನ್ಸ್ಟ್ರೇಷನ್ ಕಾಣಿಸ್ತಾ ಇದ್ವಿ. ಇದೇನಾಗುತ್ತೆ? ಮೇಲೆ ಹೋದಾಗೆಲ್ಲ ಇದು ಕ್ಲೌಡ್ ಆಗಿ ಫಾರ್ಮ್ ಆದಾಗ ಈ ಕ್ಲೌಡ್ಸ್ ಎಲ್ಲನೂ ಮತ್ತೆ ತಣ್ಣಗಿನ ಗಾಳಿ ಜೊತೆ ಎಲ್ಲಾದರೂ ಮಿಕ್ಸ್ ಆದಾಗ ನಮಗೆ ರೈನ್ ಆಗುತ್ತೆ. ಇಲ್ಲಿ ನಾವೊಂದು DC ವಾಟರ್ ಪಂಪ್ನ ಇಟ್ಟಿದ್ದೀವಿ. ಇದು ಆನ್ ಮಾಡ್ತಾ ಇದ್ದೀವಿ. ಈಗ ಆನ್ ಮಾಡಿದಾಗ ನಮಗೆ ಮಳೆಯ ರೀತಿಯಲ್ಲಿ ಸಿಮ್ಯುಲೇಷನ್ ಆಗುತ್ತೆ. ನಿಮಗೆ ಈಗ ಕಾಣಿಸ್ತಾ ಇರ್ಬೋದು, ಈಗ ಮಳೆ ಬರ್ತಾ ಇದೆ. ಈ ಪ್ರೋಸೆಸ್ಸು ಕಂಟಿನ್ಯೂಟಿ ಆಗಿ ಆವಿಯಾಗೋದು, ಮತ್ತು ಮೇಲೆ ಕ್ಲೌಡ್ಸ್ ಆಗೋದು, ಮತ್ತೆ ಮಳೆ ಬರೋದು, ಇದು ಕಂಟಿನ್ಯೂಸ್ ಆಗಿ ಒಂದು ಚಕ್ರದ ರೀತಿಯಲ್ಲಿ ನಡೀತಾ ಇರುತ್ತೆ. ಇದನ್ನೇ ನಾವು ವಾಟರ್ ಸೈಕಲ್ ಇಲ್ಲ ಜಲಚಕ್ರ ಅಂತೀವಿ. ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು, ಯಾವ ರೀತಿಯಲ್ಲಿ ಈ ವರ್ಕಿಂಗ್ ಮಾಡಲು ನಾವು ಸಿಮ್ಯುಲೇಟ್ ಮಾಡ್ಬೋದು, ಯಾವ ರೀತಿ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ಇಷ್ಟವಾಗಿದೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.